ನಮಸ್ಕಾರ ವೀಕ್ಷಕರೇ. ಒಬ್ಬ ವ್ಯಕ್ತಿ ಗಳಿಸುವ ಸಂಪತ್ತಿಗಿಂತ ಮುಖ್ಯವಾದದ್ದು ಅವನು ಬೆಳೆಸಿಕೊಳ್ಳುವ ವರ್ಚಸ್ಸು. ಈ ವರ್ಚಸ್ಸನ್ನು ಬೆಳೆಸ್ಕೋಬೇಕಂದ್ರೆ ಬೇಕಾಗಿರುವುದು ಉತ್ತಮ ಆರೋಗ್ಯ. ಉತ್ತಮ ಆರೋಗ್ಯಕ್ಕಾಗಿ ಬೇಕು ಆಯುರ್ವೇದ. ಆಯುರ್ವೇದದ ಬಗ್ಗೆ ತಿಳಿದುಕೊಳ್ಳಲು ಬೇಕು ನಮ್ಮ ಈ ಆಯುರ್ವೇದ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಎಂದಿನಂತೆ ಖ್ಯಾತ ಆಯುರ್ವೇದ ತಜ್ಞರಾದಂಥ ಡಾಕ್ಟರ್ CA ಕಿಶೋರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರೊಂದಿಗೆ ಸಂವಾದ ನಡೆಸೋಣ. ಕಿಶೋರ್ ಅವರೇ, ನಿಮಗೆ ಆತ್ಮೀಯವಾದ ಸ್ವಾಗತ ನಮ್ಮ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ ಡಾಕ್ಟ್ರೆ. ಈಗ ನಮ್ಮ ದಿನಚರ್ಯೆ ಬಗ್ಗೆ ಮಾತಾಡೋದಾದ್ರೆ, ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗೋ ತನಕ ನಮಗೆ ನಾನಾ ರೀತಿಯ ಕೆಲಸಗಳಿರುತ್ತೆ. ಹಾಗೆ ನಮ್ಮ ದಿನಚರ್ಯೆ ಹೇಗೆ ಫಾಲೋ ಆಗಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ? ದಿನಚರ್ಯೆ ಅಂದ ಕೂಡಲೇ ಏನಿದು ಅಂತಕ್ಕಂಥ ಒಂದು ಪ್ರಶ್ನೆ. ದಿನನಿತ್ಯ ಮಾಡೋ ಚರ್ಯಗಳಿಗೆಲ್ಲ ದಿನಚರ್ಯೆ ಅಂತೀವ. ಬೆಳಗಿನಿಂದ ರಾತ್ರಿವರೆಗೂ ನಾವೇನೆಲ್ಲ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು, ಅದಕ್ಕಿಂತ ಮುಂಚೆ ಎಷ್ಟೊತ್ತಿಗೆ ಹೇಳಬೇಕು, ಈ ನಿದ್ದೆ ಎದ್ದೇಳೋದು ಅನ್ನೋದೊಂದು ಪ್ರಶ್ನೆ ಇದೆಯಲ್ಲ, ಅತ್ಯಂತ ಚರ್ಚಾತ್ಮಕವಾದಂಥ ವಿಚಾರ. ನನಗೆ ತುಂಬ ಕೆಲಸ ಇದ್ದರೆ ಬೇಗ ಹೇಳಬೇಕು, ನನಗೇನು ಕೆಲಸ ಇಲ್ಲ, ಹಾಗಾಗಿ ನಿಧಾನಕ್ಕೆ ಹೇಳ್ತೀನಿ. ಪರೀಕ್ಷೆ ಇದ್ದರೆ ನಿದ್ದೆನೇ ಮಾಡಬಾರ್ದು, ರಾತ್ರಿಯೆಲ್ಲ ಓದಬೇಕು. ಪರೀಕ್ಷೆ ಮುಗಿದು ರಜಾ ಬಂತು ಅಂದರೆ ಬೆಳಗ್ಗೆ ಎಲ್ಲ ಮಲ್ಕೊಂಡೇ ಇರ್ಬೋದು. ಶರೀರದ ದೋಷ ಸಾಮ್ಯತೆಗೆ ಬರಬೇಕು ಅಂದರೆ ನಿಗದಿತ ಪ್ರಮಾಣಕ್ಕಿಂತ ಎದ್ದು ದೈನಂದಿನ ಚಟುವಟಿಕೆಗಳು ಪ್ರಾಕೃತಿಕ ಅವಸ್ಥೆಯಲ್ಲಿ ಹೇಳ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಸೊ ಎಷ್ಟೊತ್ತಿಗೆ ಹೇಳಬೇಕು? ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥಮಾಯುಷಃ ಅಂತ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಸ್ವಸ್ಥರಾಗಿರಲು ಅಂತಕ್ಕಂಥದ್ದು. ಸ್ವಸ್ಥತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಸೂಕ್ತವಾದಂತಹ ಸಮಯ ಎದ್ದೇಳಲಿಕ್ಕೆ. ತದನಂತರ ಸ್ನಾನ, ಪೂಜಾ ವಿಧಿಗಳು, ಜೀವನ ಪ್ರಕ್ರಿಯೆಗಳು, ದೈನಂದಿನ ಕಾರ್ಯಕ್ರಮಗಳು, ಚಟುವಟಿಕೆಗಳು ಶುರು ಮಾಡಬೇಕು. ಈ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು? ಸೂರ್ಯ ಉದಯಕ್ಕಿಂತ ಮುಂಚೆ ಒಂದು ಪ್ರಹರಕ್ಕೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ. ಸೊ ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ಎದ್ದಾಗ ಚೈತನ್ಯಯುಕ್ತವಾಗಿರುತ್ತೆ. ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಅಂತ ಹೇಳ್ತೀವಿ, ಸ್ವಸ್ಥವಾಗಿರುತ್ತೆ. ಸೊ ಆತ್ಮ ಇಂದ್ರಿಯ ಮನಗಳು ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಸುಸಂದರ್ಭ ಅಂತ ಹೇಳಿ. ಬೆಳಗಿನ ಅಟ್ಮಾಸ್ಫಿಯರ್ ನೋಡಿ ಓದಲಿಕ್ಕೆ ಪ್ರಶಾಂತವಾದಂತಹ ಸಮಯ, ಎದ್ದು ಕೂಡಲೇ ಫ್ರೆಶ್ ಅನಿಸುತ್ತೆ. ಸೊ ಹೀಗಾಗಿ ಆರೋಗ್ಯವಂತರು ಈಗ ಯಾರು ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಂಡಿದ್ದಾರೆ ಅವರು ಖಂಡಿತವಾಗ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಮ್ಮ ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭಿಸತಕ್ಕಂಥದ್ದು ಅತ್ಯಂತ ಸೂಕ್ತವಾದಂಥ ಒಂದು ಅಂಶ. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಟೈಮ್ಸ್ ಫಾರ್ ವಾಕಿಂಗ್. ಪ್ರಕೃತಿ ಶಾಂತಚಿತ್ತವಾಗಿರುತ್ತೆ. ಓದಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ಅನೇಕ ವಿಧವಾದಂತಹ ಪರಿಕಲ್ಪನೆಗಳು, ಯೋಚನೆಗಳನ್ನ ನಾವು ಅಳವಡಿಸ್ಕೊಳ್ಳಿಕ್ಕೆ, ಕ್ರಿಯಾಶೀಲರಾಗಲಿಕ್ಕೆ ಅತ್ಯಂತ ಸೂಕ್ತವಾದಂತಹ ಸಮಯ ಈ ಬೆಳಗಿನ ಜಾವ ಅಂತ. ಪ್ರಸನ್ನವಾಗಿ ಶಾಂತಚಿತ್ತವಾಗಿರುತ್ತೆ ಮನಸ್ಸು. ಇದಕ್ಕೆ ಪ್ರಮುಖವಾಗಿ ಪೂರ್ವಭಾವಿಯಾಗಿ ನಿದ್ದೆ ಕೂಡ ಅಷ್ಟೇ ಅವಶ್ಯ ಅಂತೇಳಿ. 4 ಗಂಟೆ ಮಲ್ಕೊಂಡು 4:45 ಗೆದ್ದುಬಿಟ್ರೆ 5:05 ಸೂರ್ಯ ಹುಟ್ಟುತ್ತೆ ಅಂತ ಅರ್ಥವೇ ಇಲ್ಲ. ಸೊ ಹೀಗಾಗಿ ಹಿಂದಿನ ಕಾಲದಲ್ಲಿ ಏನು ಹೇಳ್ತಾ ಇದ್ರು, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತಕ್ಕಂಥದ್ದು ಬಹಳ ಸತ್ಯಕ್ಕೆ ಹತ್ತಿರವಾದಂತಹ ಮಾತು ಅಂತಕ್ಕಂಥದ್ದು. ಸೊ ಹೀಗಾಗಿ ಸಮರ್ಪಕವಾದಂತಹ ನಿದ್ದೆ ಕೂಡ ಬಹಳ ಅವಶ್ಯ. ಯಾರಿಗೆ ನಿದ್ದೆ ಸಮರ್ಪಕವಾದಂತಹ ರೀತಿಯಿಂದ ಇರೋದಿಲ್ವೋ ಅವರು ಮುಂದಿನ ದಿನ ಸಮರ್ಪಕವಾದಂತಹ ಜೀವನ ಶೈಲಿ, ಅದೇ ಗುಣಮಟ್ಟದಲ್ಲಿ, ಏನು ಆ್ಯಕ್ಟಿವ್ ವರ್ಕಿಂಗ್ ಸ್ಟೈಲ್ ಅಂತ ನಾವು ಕರಿತೀವಿ, ಕಾರ್ಯೋನ್ಮುಖತೆ ಅತ್ಯಂತ ವೈವಿಧ್ಯಮಯವಾಗಿರಬೇಕು, ಚೇತುಹಾರಿಯಾಗಿರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಬಹಳ ಕಠಿಣ ಆಗುತ್ತೆ ಅಂತಕ್ಕಂಥದ್ದು. ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಭಾಳ ಒಳ್ಳೆಯದು ಎದ್ದೇಳೋದು, ಕೆಲಸ ಮಾಡೋದು, ಸೂಕ್ತವಾಗಿ ಮಲ್ಕೊಳ್ತಕ್ಕಂಥದ್ದು, ಆಹಾರ ಸರಿಯಾದಂಥ ರೀತಿಯಿಂದ ನಮ್ಮ ಜೀರ್ಣ ಶಕ್ತಿಗೆ ಅನುಗುಣವಾಗಿ ಸೇವನೆ ಮಾಡತಕ್ಕಂಥದ್ದು. ಹೀಗಾಗಿ ದಿನನಿತ್ಯದ ದಿನಚರ್ಯೆ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು. ಬೆಳಗಿನ ಹೊತ್ತು ಓಝೋನ್ ಲೇಯರ್ ಬಗ್ಗೆ ಕೂಡ ನಾವು ಹೆಚ್ಚಿನ ಒಂದು ಗಮನವನ್ನು ಹರಿಸಿರ್ತೀವಿ. ಪ್ರಶಾಂತತೆ ಹಾಗೆಯೇ ಪರಿಶುದ್ಧವಾದಂತಹ ವಾತಾವರಣ ಶರೀರದ ಸ್ವಾಸ್ಥ್ಯತೆಯನ್ನು ಆಭ್ಯಂತರಿಕವಾಗಿ, ಶಾರೀರಿಕವಾಗಿ ನಮಗೆ ಉಲ್ಲಾಸವನ್ನು ನೀಡೋದಷ್ಟೇ ಅಲ್ಲದೆ ಮಾನಸಿಕವಾಗೂ ಕೂಡ ಸಮರ್ಪಕವಾಗಿ ನಮ್ಮನ್ನು ಚೇತೋಹಾರಿಗಳನ್ನಾಗಿ ಮಾಡುತ್ತೆ. ಸಮರ್ಪಕವಾದಂತಹ ದಿನಚರ್ಯೆ ನಮಗಿದ್ರೆ ಮಾತ್ರ. ಡಾಕ್ಟರ್ ಕಿಶೋರ್ ಅವರೇ, ನಮ್ಮ ದಿನಚರ್ಯೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ದಿನಚರ್ಯನೇ ನಾವು ಹೇಗೆ ರೂಪಿಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಯಶಸ್ಸು, ನಮ್ಮ ಭವಿಷ್ಯ ನಿಂತಿರುತ್ತೆ ಅಂದರೆ ಸುಳ್ಳಾಗೋಲ್ಲ. ವೀಕ್ಷಕರೇ, ಈಗ ಇವತ್ತಿನ ಮನೆ ಮದ್ದು ಯಾವುದು ಅಂತ ನೀವೆಲ್ಲ ಕಾಯ್ತಿರ್ಬೋದು. ಮಲಬದ್ಧತೆ ಇದೊಂದು ತುಂಬ ಸಾಮಾನ್ಯವಾದ ಸಮಸ್ಯೆ. ತುಂಬ ಜನ ಇದರಿಂದ ತೊಂದರೆಗೊಳಗಾಗ್ತಾರೆ. ಆದ್ದರಿಂದ ಇದಕ್ಕೆ ಮನೆಯಲ್ಲೇ ಯಾವ ರೀತಿ ಔಷಧಿ ತಯಾರಿಸ್ಬೋದು ಅನ್ನೋದನ್ನು ನೋಡೋಣ. ಬನ್ನಿ ವೀಕ್ಷಕರೇ, ಈಗ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಮನೆಯಲ್ಲೇ ಸರಳವಾದ ರೀತಿಯಲ್ಲಿ ಯಾವ ರೀತಿ ಮನೆ ಔಷಧ ಮಾಡ್ಬೋದು ಅಂತ ನೋಡೋಣ. ಖಂಡಿತವಾಗ್ಲೂ ಮಲಬದ್ಧತೆ ಬಹಳ ಒಂದು ಪ್ರಮುಖವಾದಂತಹ ಅಂಶ.
ದಿನನಿತ್ಯದ ಕಾರ್ಯ ಚಟುವಟಿಕೆಯನ್ನು ತೊಂದರೆಗೆ ಎಡೆ ಮಾಡಿಕೊಡ್ತಕ್ಕಂಥ ಒಂದು ಸಮಸ್ಯೆ. ಮಲಗಳು, ಶರೀರದ ಮಲಗಳು ಸಂಪೂರ್ಣವಾಗಿ ಈಚೆ ಬರೋದಿಲ್ಲ ಅಥವಾ ತ್ಯಾಗ ಆಗೋದಿಲ್ಲ, ಅಲ್ಲಿವರೆಗೂ ಶರೀರ ಹಗುರ ಅನಿಸಲ್ಲ ಅಂತಕ್ಕಂಥದ್ದು. ಮೈಭಾರ, ಜಡತ್ವ, ಹಿಂಸೆ, ಯಾವುದೋ ಒಂದು ರೀತಿಯ ಅತೃಪ್ತಿ ಶರೀರದ ಆಂತರಿಕವಾಗಿ ಇರ್ತಕ್ಕಂಥದ್ದು ನಾವು ನೋಡ್ತಿರ್ತೀವಿ. ಸೊ ಪ್ರತಿಯೊಬ್ಬ ಮನುಷ್ಯನು ಆಹಾರ ಜೀರ್ಣವಾದ ಮೇಲೆ ಸಾರ ಭಾಗ ಮತ್ತು ಕಿಟ್ಟ ಭಾಗ ಅಂತ ಹೇಳ್ತೀವಿ. ಕಿಟ್ಟ ಭಾಗ ಅಂದರೆ ಶರೀರಕ್ಕೆ ಬೇಡದೇ ಇರತಕ್ಕಂಥ ತ್ಯಾಜ್ಯವೇ ಮಲ. ಸೊ ಆ ಮಲ ಸಂಪೂರ್ಣವಾಗಿ ಶರೀರದಿಂದ ಹೊರಗೆ ಬರತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರ ಶರೀರದ ಸ್ವಾಸ್ಥ್ಯತೆಯನ್ನು ದೀರ್ಘಕಾಲೀನವಾಗಿ ಕಾಪಾಡಿಕೊಳ್ಳೋದ್ರಲ್ಲಾಗತ್ತೆ. ಹೀಗಾಗಿ ಒಂದು ದಿವಸ ನಮ್ಮ ಮಲ ಪ್ರವೃತ್ತಿ ಸಮರ್ಪಕವಾಗಿ ಆಗಿಲ್ಲ ಅಂದರೂ ಕೂಡ ಜೀರ್ಣ ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ, ಅನೇಕ ವಿಧವಾದಂತಹ ಶರೀರದ ಗುರುತ್ವ ಅಂದರೆ ಭಾರ, ಮೈ ಭಾರ ಅಂತಕ್ಕಂಥದ್ದನ್ನು ಅನುಭವಿಸ್ತಾ ಇರ್ತೀವಿ. ಇವಾಗ ಆ ವಿಧವಾದಂತಹ ಸಮಸ್ಯೆಗೆ ಮನೆಯಲ್ಲಿ ಇರ್ತಕ್ಕಂಥದ್ದನ್ನು ಏನೆಲ್ಲ ಮಾಡಿ ನಿವಾರಣೆ ಮಾಡ್ಬೋದು ಅನ್ನೋದನ್ನು ನೋಡೋಣ. ಇದಕ್ಕೆ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಬಾಳೆಹಣ್ಣು. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ನಾನೇನು ಹೊಸದಾಗಿ ಇವತ್ತು ಹೇಳ್ತಾ ಇಲ್ಲ. ಮೋಷನ್ ಆಗ್ತಾ ಇಲ್ಲ ಅಂದರೆ ಒಬ್ಬ ಶ್ರೀ ಸಾಮಾನ್ಯ, ಯಾರಿಗೆ ಆಯುರ್ವೇದ ಗೊತ್ತಿಲ್ಲ, ಅವನು ಕೂಡ ಬಾಳೆಹಣ್ಣು ತೊಗೊಂಡ್ರೆ ಮೋಷನ್ ಆಗುತ್ತೆ. ಸೊ ಪ್ರತಿನಿತ್ಯ ರಾತ್ರಿ ಬಾಳೆಹಣ್ಣು ತೊಗೊಳ್ತೀನಿ. ಸೊ ಈ ಥರದ ಮಾತುಗಳನ್ನ ಹೇಳ್ತಾನೆ ಬರ್ತಿರ್ತಾರೆ. ಸೊ ಬಾಳೆಹಣ್ಣಿನ ಜೊತೆಗೆ ಕರಿ ಎಳ್ಳನ್ನು ಸೇವನೆ ಮಾಡ್ತಕ್ಕಂಥದ್ದು ಹೆಚ್ಚಿನ ಒಂದು ರೀತಿಯಿಂದ ಮಲಬದ್ಧತೆಯ ಸಮಸ್ಯೆ ನಿವಾರಣೆಗಳಿಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ವಿಶೇಷವಾಗಿ ಫೈಲ್ಸ್ ಇರ್ಬೋದು, ಅರ್ಷಸ್ ಇರ್ಬೋದು, ಅಂದರೆ ಮೂಲವ್ಯಾಧಿ ಅಂತ ನಾವು ಹೇಳ್ತೀವಿ. ಈ ವಿಧವಾದಂತಹ ಪೇಷಂಟ್ಸ್ಗೆ ಮಲಬದ್ಧತೆ ಆಗಿಬಿಟ್ರೆ ನರಕ ಸದೃಶ ಆಗಿಬಿಡುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಅವರಿಗೆ ನೋವು, ತೀವ್ರಯುಕ್ತವಾದಂತಹ ವೇದನೆ, ಮಲ ಸ್ವಲ್ಪ ಗಟ್ಟಿಯಾದರೂ, ಮಲಬದ್ಧತೆ ಅಂದ್ಕೂಡಲೇ ಮಲ ಆಗದೇ ಇರೋದು ಅಂತಕ್ಕಂಥದ್ದಲ್ಲ, ಮಲದ ಗುಣಮಟ್ಟ ಅತ್ಯಂತ ಕಠಿಣವಾಗಿ ಗಟ್ಟಿಯಾಗಿದ್ದರೂ ಕೂಡ ಅದಕ್ಕೆ ನಾವು ಮಲಬದ್ಧತೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಕೊಡ್ಬೋದು. ಸೊ ಈಗ ನಾವು ಮನೆ ಮದ್ದಾಗಿ ಬಾಳೆಹಣ್ಣನ್ನು, ಹಣ್ಣಾಗಿರ್ತಕ್ಕಂಥ ಬಾಳೆಹಣ್ಣು ವಿಶೇಷವಾಗಿ ಅದನ್ನು ಸುಲಿದುಕೊಳ್ಳೋಣ. ಸೊ ಬಾಳೆಹಣ್ಣು ಸಂಪೂರ್ಣವಾಗಿ ಹಣ್ಣಾಗಿರಬೇಕು ಅಂತಕ್ಕಂಥದ್ದು. ವಿಶೇಷವಾಗಿ ದೋರೆ ಹಣ್ಣು ಅಂತ ಹೇಳ್ತೀವಿ, ಅಂದರೆ ಅರ್ಧ ಕಾಯಿ ಅರ್ಧ ಹಣ್ಣು ಆಗಿರಬಾರ್ದು ಅಥವಾ ಬರೀ ಪಕ್ವ ಆಗಿರಬಾರ್ದು. ಸಂಪೂರ್ಣವಾಗಿ ಪಕ್ವವಾಗಿರತಕ್ಕಂತಹ ಬಾಳೆಹಣ್ಣು ಹೆಚ್ಚಿನ ಒಂದು ರೀತಿಯಲ್ಲಿ ಮಲಬದ್ಧತೆ ನಿವಾರಣೆಯಲ್ಲಿ ಅನುಕೂಲ ಆಗುತ್ತೆ. ಇದು ಪ್ರತಿಯೊಬ್ಬ ಶ್ರೀಸಾಮಾನ್ಯರಿಗೂ ಗೊತ್ತಿರತಕ್ಕಂಥ ವಿಚಾರ. ಮೋಷನ್ ಸರಿಯಾಗಿ ಆಗ್ತಿಲ್ಲ ಅಂದರೆ ಬಾಳೆಹಣ್ಣು ತೊಗೋಬೇಕು, ಅವಾಗ ಸರಿಯಾದಂಥ ರೀತಿಯಿಂದ ಆಗುತ್ತೆ ಅಂತಕ್ಕಂಥದ್ದು. ಅದರ ಒಂದು ಹೆಚ್ಚಿನ ಸಂಗತಿ ಅಥವಾ ಅಂಶ ಅಥವಾ ವಿಚಾರ ಈ ಸಂದರ್ಭದಲ್ಲಿ ಏನೆಲ್ಲ ನಾವು ಮಾಡ್ಬೋದು ಅಂದರೆ, ಈ ಬಾಳೆಹಣ್ಣಿಗೆ ಸ್ವಲ್ಪ ಕರಿ ಎಳ್ಳನ್ನು ಮಿಶ್ರಣ ಮಾಡಿ ಸೇವನೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಫಸ್ಟು ಚೆನ್ನಾಗಿ ಪಕ್ವವಾಗಿರ್ತಕ್ಕಂಥ ಅಥವಾ ಹಣ್ಣಾಗಿರ್ತಕ್ಕಂಥ ಬಾಳೆಹಣ್ಣು ಫೈನ್ ಪೇಸ್ಟ್ ರೂಪಾಂತರದಲ್ಲಿ ಮಾಡಿ ಅದಕ್ಕೆ ಸುಮಾರು ಅರ್ಧ ಚಮಚದಷ್ಟು ಕರಿ ಎಳ್ಳನ್ನು ಸೇವನೆ ಮಾಡಿ ಈ ಮಿಶ್ರಣವನ್ನು ಸೇವನೆ ಮಾಡೋದು ಬಹಳ ಪ್ರಮುಖವಾದಂಥ ಅಂಶ ಆಗುತ್ತೆ. ಫೈನಾಗಿ ಪೇಸ್ಟ್ ಆಗಿರತಕ್ಕಂಥ ಈ ಬಾಳೆಹಣ್ಣಿಗೆ ಸುಮಾರು ಅರ್ಧ ಚಮಚದಷ್ಟು, 2 ಪುಟ್ಟ ಬಾಳೆಹಣ್ಣು ತೊಗೊಂಡಿದ್ದೀವಿ. ಸೊ ಹೀಗಾಗಿ 1 ಚಮಚವನ್ನು ಹಾಕ್ತಿದ್ದೀನಿ. ಸೊ ಇಬ್ಬರಿಗೆ ಆಗ್ತಕ್ಕಂಥ ಈ ಮಿಶ್ರಣ. ಸೊ ಮನೆಯಲ್ಲಿ ವಿಶೇಷವಾಗಿ ವಯಸ್ಕರು, ವೃದ್ಧರು ಇದ್ದರೆ ಪತಿ ಪತ್ನಿಯರಿಬ್ಬರೂ ಕೂಡ ಒಟ್ಟಿಗೆ ಈ ಮಿಶ್ರಣವನ್ನು ಸೇವನೆ ಮಾಡ್ಬೋದು. ಸೊ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಇನ್ನೊಂದು ಪ್ರಮುಖವಾದಂಥ ಅಂಶ ಮಲಬದ್ಧತೆಗೆ ಸಂಬಂಧಪಟ್ಟ ಹಾಗೆ ಬಿಸಿ ನೀರು ಕುಡಿಯೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಬಿಸಿ ನೀರು ಕುಡಿದ್ರೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದು. ಆದರೆ ಬಿಸಿ ನೀರಿನ ಜೊತೆಗೆ 1/4 ಚಮಚ ತುಪ್ಪ, ಸುಮಾರು 8ರಿಂದ 10 ಹನಿ ಪರಿಶುದ್ಧವಾದಂತಹ ಗೋಘೃತ ಅಥವಾ ತುಪ್ಪ ಅಂತ ನಾವೇನು ಹೇಳ್ತೀವಿ, ಅದನ್ನು ಸೇರಿಸಿ ಉಪಯೋಗ ಮಾಡೋದು ಅತ್ಯಂತ ಸರಾಗವಾಗಿ ಮಲಪ್ರವೃತ್ತಿ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಮತ್ತು ಅನುಕೂಲ ಮತ್ತು ಆಸ್ಪದ ಆಗುತ್ತೆ ಅಂತಕ್ಕಂಥದ್ದು. ಅದನ್ನು ಕೂಡ ಪ್ರಯತ್ನ ಮಾಡ್ಬೋದು, ಪ್ರಯೋಗವನ್ನು ಮಾಡ್ಬೋದು. ವಿಶೇಷವಾದಂಥ ಸಂಗತಿ ಏನು ಅಂದರೆ, ಗರ್ಭಿಣಿಯರು ಅತ್ಯಂತ ತೀವ್ರ ಮಲಬದ್ಧತೆಯಿಂದ ಬಳಲ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಗರ್ಭದ ಒಳಗಡೆ ಶಿಶು ಬೆಳೀತಾ ಇರುತ್ತೆ. ಅನೇಕ ವಿಧವಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಆಹಾರ ಸೇವನಾ ಪದ್ಧತಿಗಳಲ್ಲಿ ವ್ಯತ್ಯಾಸ ಆಗಿರುತ್ತೆ. ಮಲತ್ಯಾಗ ಸಮರ್ಪಕವಾಗಿ ಆಗ್ತಾ ಇಲ್ಲ ಅಂತಕ್ಕಂಥ ಭಾವನೆ ಇರುತ್ತೆ. ಅವರ ದೈನಂದಿನ ಚಟುವಟಿಕೆಗಳು ಕೂಡ ಸ್ಥಗಿತವಾಗಿರುತ್ತೆ, ರೆಸ್ಟಲ್ಲಿರ್ತಾರೆ. ಸೊ ಹೀಗಾಗಿ ಅಂಥ ಸಂದರ್ಭದಲ್ಲಿ ಈ ಮಲಬದ್ಧತೆ ಹೆಚ್ಚು. ಅವರು ಯಾವುದೇ ಔಷಧಿನ ತಗೊಳ್ಬಾರ್ದು ಅಂತಕ್ಕಂಥದ್ದು ಅನಾವಶ್ಯಕವಾಗಿ ಬಹಳ ಪ್ರಮುಖವಾದಂಥ ಅಂಶ. ಯಾವ ಔಷಧಿ ಅವರ ಮಗುವಿನ ಬೆಳವಣಿಗೆಗೆ, ತನ್ನ ಆರೈಕೆಗೆ ಬೇಕು, ಅದನ್ನು ಖಂಡಿತವಾಗಲೂ ತೆಗೆದುಕೊಳ್ಬೇಕು. ಅದನ್ನು ಹೊರತುಪಡಿಸಿ ಬೇರೆ ಅನ್ಯ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಔಷಧಿಯನ್ನು ತಗೊಳ್ತಕ್ಕಂಥದ್ದು ಅಷ್ಟು ಉಚಿತವಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಸುಮಾರು 250 ಮಿಲಿಲೀಟ್ರ್ ಅಂದರೆ 1/4 ಲೀಟ್ರಷ್ಟು ಕುದಿಯೋ ಬಿಸಿ ನೀರಿಗೆ ಗುಟುಕು ಕುಡಿಯುವಷ್ಟು ಬಿಸಿ ಇರಬೇಕು, ಘಟ ಕುಡಿಯುವಷ್ಟು ಬಿಸಿ ಇರಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ಸುಮಾರು 8ರಿಂದ 10 ಚಮಚ ತುಪ್ಪವನ್ನು ಹಾಕಿ ಪ್ರತಿ ಹಂತದಲ್ಲೂ ಅದನ್ನು ಸ್ಟಿರ್ ಮಾಡಬೇಕು. ಪ್ರತಿ ಹಂತದಲ್ಲೂ ಅದನ್ನು ಮಿಶ್ರಣವನ್ನು ಸರಿಯಾದಂಥ ರೀತಿಯಿಂದ ಕಲಿಸ್ತಾ ಇರಬೇಕು. ಅದನ್ನು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈಗ ಇಲ್ಲಿ
ಬಾಳೆಹಣ್ಣು ಮತ್ತು ಈ ಕರಿ ಎಳ್ಳಿನ ಮಿಶ್ರಣ ನಮಗೆ ಸಿದ್ಧವಾಗಿದೆ. ಸುಮಾರು 1 ರಿಂದ 2 ಚಮಚದಷ್ಟು ರಾತ್ರಿ ಊಟವಾದ ನಂತರ ಇಲ್ಲವೇ ಬೆಳಗ್ಗೆ ಎದ್ದು ಕೂಡಲೇ ದಿನನಿತ್ಯದ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಹಾರವನ್ನು ಪ್ರಾರಂಭಿಸಕ್ಕಿಂತ ಮುಂಚೆ 1 ಚಮಚ ಪೂರ್ತಿ ಈ ಮಿಶ್ರಣವನ್ನು ಸೇವನೆ ಮಾಡೋದ್ರಿಂದ ಹೆಚ್ಚಿನ ಒಂದು ರೀತಿಯಲ್ಲಿರ್ತಕ್ಕಂತಹ ಮಲಬದ್ಧತೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಇದರ ಜೊತೆಗೆ ನಾ ಹೇಳಿರ್ತಕ್ಕಂತಹ ಬಿಸಿ ನೀರು ಮತ್ತು 8 ರಿಂದ 10 ತೊಟ್ಟು ತುಪ್ಪ ಆ ಮಿಶ್ರಣವನ್ನು ಸದೇಕ ಒಟ್ಟಿಗೆ ಸೇವಿಸಬಹುದು. ಏನೂ ಅಡ್ಡ ಪರಿಣಾಮಗಳಾಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ಬೋದು. ಮಲಬದ್ಧತೆಗೆ ಮನೆ ಔಷಧ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ಕರಿ ಎಳ್ಳು. ತಯಾರಿಸುವ ವಿಧಾನ: ಸಂಪೂರ್ಣವಾಗಿ ಪಕ್ವವಾಗಿರುವ ಬಾಳೆಹಣ್ಣನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಅರ್ಧ ಚಮಚದಷ್ಟು ಕರಿ ಎಳ್ಳನ್ನು ಬೆರೆಸಿ ಮಿಶ್ರಣ ಮಾಡಬೇಕು. ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಮಲಬದ್ಧತೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಬನ್ನಿ ನೋಡೋಣ ನಮ್ಮ ಮುಂದಿನ ಮನೆ ಮದ್ದು ಯಾವುದು ಅಂತ. ಖಂಡಿತವಾಗಲೂ ಮನೆ ಮದ್ದು ಮಲಬದ್ಧತೆಗೆ ಹೇಳ್ತಾ ಇದ್ವಿ. ಅದರದ್ದೇ ಇನ್ನೂ ಒಂದು ಭಾಗದಲ್ಲಿ ಏನೆಲ್ಲ ಮಾಡಿಕೊಳ್ಬೋದು ಅಂತಕ್ಕಂಥ, ಅದು ಕೆಲವೊಬ್ಬರಿಗೆ ಹಿತಕರವಾಗಿರ್ಬೋದು. ಈಗ ನಾನು ಬಾಳೆಹಣ್ಣು ತಿನ್ನೋದಿಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಯಾವ ವಿಧವಾದಂತಹ ಮನೆ ಮದ್ದನ್ನು ಮಾಡ್ಕೊಳ್ಬೋದು, ಅಥವಾ ಎಳ್ಳು ಇಲ್ಲ ಮನೆಯಲ್ಲಿ ಅಂಥ ಒಂದು ಪರಿಸ್ಥಿತಿ ಏನೆಲ್ಲ ಮಾಡ್ಕೋಬೋದು. ಅಥವಾ ಅದರ ಜೊತೆಗೆ ಇವಾಗ ಅದನ್ನೇ ಪ್ರತಿನಿತ್ಯ ಸೇವಿಸ್ತಾ ಇರ್ತೀನಿ, ಬೇಜಾರಾಗುತ್ತೆ, ನಮಗೆಲ್ಲರಿಗೂ ಚೇಂಜ್ ಬೇಕು, ಸೊ ಆ ವಿಧವಂತಹ ಪರ್ಯಾಯವಾಗಿ ಏನೆಲ್ಲ ಮಾಡ್ಕೊಳ್ಬೋದು ಅಂತ ನೋಡಿದಾಗ ಒಂದು ಚಿಕ್ಕ ಮನೆ ಮದ್ದು ಇಲ್ಲಿದೆ. ಅದಕ್ಕೆ ನಮಗೆ ಬೇಕಾಗಿರತಕ್ಕಂಥದ್ದು ಒಣದ್ರಾಕ್ಷಿ, ಒಳ್ಳೆಯ ಗುಣಮಟ್ಟದ ಒಣದ್ರಾಕ್ಷಿ, ಒಳ್ಳೆಯ ಗುಣಮಟ್ಟದ ಅಂಜೂರ ಅಥವಾ ಡ್ರೈ ಫಿಗ್ಸ್ ಅಂತ ನಾವೇನು ಕರಿತೀವಿ, ಒಣ ಅಂಜೂರ, ಮತ್ತು ಜ್ಯೇಷ್ಠ ಮಧುವಿನ ಪುಡಿ, 8 ರಿಂದ 10 ಕಾಳು ಒಣದ್ರಾಕ್ಷಿ, ಸುಮಾರು 1 ರಿಂದ 1.5 ಪೀಸಷ್ಟು ಒಣ ಅಂಜೂರ, ಅರ್ಧ ಚಮಚದಷ್ಟು ಜ್ಯೇಷ್ಠ ಮಧು. ಇದನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ಕುದಿಸಿ 100 ml ಇಂದ 50 ml ಆಗುವಷ್ಟು ಮಾಡಿ ಇದನ್ನು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಬೆಳಗ್ಗೆ ಇದನ್ನು ಸೇವನೆ ಮಾಡಿದ್ರೆ ಸಾಕು, ಸರಾಗವಾಗಿ ಮಲಪ್ರವೃತ್ತಿ ಆಗುತ್ತೆ ಅಂತಕ್ಕಂಥದ್ದು ಹೇಳ್ಬೋದು. ಈಗ ಯಾವ ರೀತಿಯಾಗಿ ಈ ಒಂದು ಮನೆ ವೈದ್ಯವನ್ನು ಮಾಡೋಣ ನೋಡೋಣ. ನೀರು ಕಾಯುವಷ್ಟರಲ್ಲಿ ಅಥವಾ ಬಿಸಿ ಆಗುವಷ್ಟರಲ್ಲಿ ಅದು ಕಾಯಕ್ಕಿಂತ ಮುಂಚಿತವಾಗಿ ನಾವು ಹಾಕಬೇಕಾಗಿರ್ತಕ್ಕಂಥದ್ದು ದ್ರಾಕ್ಷಿ ಮತ್ತು ಅಂಜೂರ ಚೆನ್ನಾಗಿ ಕುಟ್ಟಿ ರೆಡಿ ಮಾಡಿರ್ತಕ್ಕಂಥ ಫೈನ್ ಪೇಸ್ಟ್. ಸೊ ವಿಶೇಷವಾಗಿ ಈಗ ಇಲ್ಲಿ ಪೇಸ್ಟ್ ರೆಡಿ ಆಗ್ತಾ ಇದೆ. ಪೇಸ್ಟ್ನ ಜೊತೆಗೆ ನಾವು ಎಷ್ಟಿ ಮಧುವನ್ನು ಕೂಡ ಹಾಕಬೇಕು, ಅಥವಾ ಜ್ಯೇಷ್ಠ ಮಧು ಅಂತ ಹೇಳ್ತೀವಿ, ಮಧುಕ ಅಂತ ಹೇಳ್ತೀವಿ, ಮಧುರ ಅಂತ ಹೇಳ್ತೀವಿ. ಎಲ್ಲರಿಗೂ ಹಿಂದಿನ ಕಾಲದವರಿಗೆ ಅತ್ಯಂತ ಚಿರಪರಿಚಿತವಾದಂತಹ ಮನೆ ವೈದ್ಯ ಅಥವಾ ಮನೆ ಮದ್ದು ಎಷ್ಟಿ ಮಧು, ಜ್ಯೇಷ್ಠ ಮಧು ಎರಡು ಒಂದೇನೆ. ಜ್ಯೇಷ್ಠ ಮಧು ಅಂತಕ್ಕಂಥದ್ದು ಹೆಸರು ಹೇಳುವಾಗ ಅತ್ಯಂತ ಮಧುರವಾದಂತಹ ದ್ರವ್ಯ, ಬಹಳ ಸೊಗಸಾಗಿರುತ್ತೆ ರುಚಿ ಮಾಡಲಿಕ್ಕೆ. ಅದನ್ನು ತಿಂದು ತದನಂತರ ನೀರು ಕುಡಿದ್ರೆ ತನ್ನದಂಥ ವಿಶೇಷವಾದಂಥ ಆಹ್ಲಾದ ಬಾಯಿಗೆ ಕುತ್ತಿಗೆ ಕೊಡುತ್ತೆ. ಇದು ಬರೀ ಮಲಬದ್ಧತೆಗೆ ಅಷ್ಟೇ ಅಲ್ಲ, ಸ್ವರಭೇದದಲ್ಲಿ ನೆಗಡಿಯಲ್ಲಿ ಕೂಡ ಅತ್ಯಂತ ಪ್ರಯೋಜನಕಾರಿಯಾದಂತಹ ದ್ರವ್ಯ. ಸ್ವರ ಭೇದ ಅಂದರೆ ಗಂಟಲಲ್ಲಿ ವಾಯ್ಸ್ ವ್ಯತ್ಯಾಸ ಆದರೆ, ನಮ್ಮ ಸ್ವರದಲ್ಲಿ ಯಾವುದೇ ವಿಧವಾದಂಥ ವ್ಯತ್ಯಾಸ ಆದರೆ ಕೂಡ ಜೇನುತುಪ್ಪದಲ್ಲಿ ಅದನ್ನು ಸೇವನೆ ಮಾಡ್ತೀವಿ. ಅಂಜೂರ ಮತ್ತು ದ್ರಾಕ್ಷಿಯ ಮಿಶ್ರಣ ನೀರಿಗೆ ಹಾಕ್ತಾ ಇದ್ದೀವಿ. ಜ್ಯೇಷ್ಠ ಮಧುವಿನ ಚೂರ್ಣ ಕುಟ್ಟಿ ಕೂಡ ಪುಡಿ ಮಾಡ್ಕೊಳ್ಬೋದು. ಆದರೆ ಜ್ಯೇಷ್ಠ ಮಧುವನ್ನು ವಸ್ತ್ರಗಾಲನ ಮಾಡಬೇಕು, ಅಂದರೆ ಬಟ್ಟೆಯಲ್ಲಿ ಯಾವುದೇ ಒಂದು ಫಿಲ್ಟರ್ನ ಉಪಯೋಗ ಮಾಡದೆ ಬಟ್ಟೆಯಲ್ಲಿ ಅದನ್ನು ಜಾಲಿಸಿದಾಗ, ಜಾಲರಿಯ ಬದಲಾಗಿ ಒಂದು ಪಂಚೆ ಬಟ್ಟೆಯಲ್ಲಿ ಜಾಲಿಸಿದಾಗ ಸೂಕ್ಷ್ಮ ಚೂರ್ಣ ಹೊರಗೆ ಬರ್ತದೆ ಅಂತಕ್ಕಂಥದ್ದು. ಸೂಕ್ಷ್ಮ ಚೂರ್ಣ ಹೆಚ್ಚಿನ ಒಂದು ರೀತಿಯಲ್ಲಿ ಅನುಕೂಲ ಆಗತ್ತೆ ಅಂತಕ್ಕಂಥದ್ದು. ಯಾವಾಗಲೂ ಜ್ಯೇಷ್ಠ ಮಧುವಿನ ಚೂರ್ಣ ಅಂದರೆ ಸೂಕ್ಷ್ಮ ಚೂರ್ಣ ಅಂತಲೇ ಅರ್ಥ ಮಾಡ್ಕೊಳ್ಬೇಕು. ಪ್ರಮುಖವಾದ ಒಂದು ಅಂಶ ಏನು ಅಂದರೆ, ಪೌಷ್ಟಿಕಾಂಶತೆಯ ಕೊರತೆಯನ್ನು ಕೂಡ ಸಮರ್ಪಕವಾಗಿ ನಿವಾರಣೆ ಮಾಡತಕ್ಕಂಥ ಶಕ್ತಿ ಈ ಪೇಯಕ್ಕಿದೆ, ಇದರಲ್ಲಿರ್ತಕ್ಕಂಥ ದ್ರವ್ಯಗಳಿಗಿದೆ ಅಂತ ಹೇಳ್ಬೋದು. ಮಲಬದ್ಧತೆಗೆ ಮನೆ ಔಷಧ ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಣದ್ರಾಕ್ಷಿ, ಅಂಜೂರ, ಜ್ಯೇಷ್ಠ ಮಧುವಿನ ಪುಡಿ. ತಯಾರಿಸುವ ವಿಧಾನ: ಒಂದು ಬಟ್ಟಲಿನಲ್ಲಿ 100 mlನಷ್ಟು ನೀರನ್ನು ಕಾಯಿಸಲು ಇಟ್ಟು ಅದು ಕುದಿಯುವ ಸಮಯದಲ್ಲಿ ದ್ರಾಕ್ಷಿ ಮತ್ತು ಅಂಜೂರವನ್ನು ಕುಟ್ಟಿ ಪೇಸ್ಟ್ ಮಾಡಿಕೊಂಡು ಕುದಿಯುವ ನೀರಿನಲ್ಲಿ ಬೆರೆಸಿ ಕುದಿಯಲು ಬಿಡಿ. ಅದರ ಜೊತೆಗೆ ಜ್ಯೇಷ್ಠ ಮಧುವಿನ ಪುಡಿಯನ್ನು ಹಾಕಿ ಕುದಿಸಿ.
ಚೆನ್ನಾಗಿ ಕುದಿಸಿದ ನಂತರ ಶೋಧಿಸಿದರೆ ಮಲಬದ್ಧತೆಗೆ ಮನೆ ಔಷಧ ಸಿದ್ಧ.